ನನ್ನ ಎಲ್ಲ ಅಭಿಮಾನಿಗಳಿಗೂ ಹಾಗೂ ಸಾಹಿತ್ಯಾಸಕ್ತರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ಈಗ ನನ್ನ ಕವನದ ವಾಚನ ಮುಂದುವರಿಸುತ್ತೇನೆ. ಸ್ವಯಂ ದುಡಿಮೆ. ಸರ್ವರು ಗೈಯಲು ಮುಂದಾಗಿರಿ ನೌಕರಿ, ಮತ್ತೊಬ್ಬರದ್ದು ಕದಿಯಲು ನಡೆಸದಿರಿ ಪಿತೂರಿ. ದುರಾಸೆ ಪಡದೆ ಇದ್ದುದರಲ್ಲೇ ತೃಪ್ತಿ ಪಡೆಯಿರಿ, ಸ್ವಯಂ ದುಡಿಮೆಯಿಂದ ಉಂಡು ಆಯಾಗಿರಿ. ಎತ್ತವರ ಚಿತ್ತ. ಪ್ರಸ್ತುತ ಮಕ್ಕಳು ಕಲೆಗಳಲ್ಲಿ ನಿಷ್ಣಾತರು, ಹೆಚ್ಚಾಗಿ ಅವರತ್ತ ಚಿತ್ತ ಹರಿಸಿರಿ ಹೆತ್ತವರು. ಅವರೊಂದಿಗೆ ಬೆರೆತು ನೀವಾಗಿರಿ ಉದಾತ್ತರು. ಯಾವ ಕೊರತೆಯೂ ಹರಿಸದಿರಿ ತಾವೆಲ್ಲರೂ ಪೀಡಿತರು. ಹೆಚ್ಚು ಯಾರನ್ನೂ ಪೀಡಿಸರು ನಿಶಾಚರರು. ಯಾರ ಕಣ್ಣಿಗೂ ಕಾಣದಂಥ ನಿರಾಕಾರರಿವರು. ಅವರಿಗಿಂತ ಹೆಚ್ಚು ಪೀಡಿಸುವವರು ಮಾನವರು. ಆಕಾರವುಳ್ಳ ಇವರೇ ನಿಜವಾದ ಪೀಡಿತರು. ಮನಃಶಾಂತಿ. ಕಾರ್ಯಗೈಯುವ ಮುನ್ನ ತೆಗೆದುಕೊಳ್ಳಿ ನಿರ್ಣಯ. ಏನಿದ್ದರೂ ಪಾಲಿಸಿ ತಮ್ಮ ಪದ್ಧತಿ ಸಂಪ್ರದಾಯ. ತಪ್ಪಿದರೆ ಖರ್ಚು ಮನಃಶಾಂತಿ ಸರ್ವವೂ ವ್ಯಯ. ಬಂದರೂ ಬರಬಹುದು ಪ್ರಾಣಕ್ಕೆ ಅಪಾಯ. ಸೃಷ್ಟಿಕರ್ತ. ಈ ಜಗತ್ತಿಗೆ ಒಬ್ಬನೇ ಒಡೆಯ ಆ ಪಿತ. ಸರ್ವರನ್ನು ಸಕಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ. ಸೃಷ್ಟಿ ಲಯ ಕರ್ತೃಗಳಿಗೆ ಕಾರಣೀಭೂತ. ಶಿಷ್ಟರಕ್ಷಕ ದುಷ್ಟ ಶಿಕ್ಷಕನಾಗಿರುವ ನೀತ. ನಿಮ್ಮೆಲ್ಲರಲ್ಲಿಯೂ ಸಹ ನೆಲೆಸಿರುವ ನಿಯುತ. ಸಕಲವೂ ಆತನ ಆಜ್ಞೆಯಂತೆ ನಾವು ನಿಮಿತ್ತ. ಅಮ್ಮನ ಕೈತುತ್ತು. ಅಮ್ಮ, ನೀನ ಸಾಕಲು ಅಮ್ಮ ನೀನು ನನ್ನ ಸಾಕಿ ಬೆಳೆಸಿದೆ, ಸಾಕಿ ಸಲುಹಿದೆ ಎತ್ತು ಒತ್ತು. ನಾ ಸವಿದು ಬೆಳೆದೆ ನೀನಿತ್ತ ಕೈತುತ್ತು. ನನ್ನ ಪ್ರೋತ್ಸಾಹಿಸಿ ಕೆನ್ನೆಗೆ ನೀನಿತ್ತ ಪ್ರೀತಿಯ ಮುತ್ತು. ಅದನ್ನು ನಾ ಮರೆಯಲಾರೆ ನಾನು ಯಾವತ್ತು. ನಿಮ್ಮ ಮಕ್ಕಳಂತೆ ಸಾಕಿ ಸಲುಹಿ ಪ್ರೀತಿಯನ್ನಿತ್ತು. ಎತ್ತವರನ್ನು ವೃದ್ಧಾಶ್ರಮಕ್ಕೆ ತಳ್ಳಿರಿ ಯಾವತ್ತು. ವೃದ್ಧಾಶ್ರಮಕ್ಕೆ ತಳ್ಳಿದರೆ ಭವಿಷ್ಯದಲ್ಲಿ ನಿಮಗೆ ಆಪತ್ತು. ಭಾಗ್ಯದೇವತೆ. ಜೀವನದಿಯ ಹರಿಯಲು ನೀನಿರದೆ ತುಂಬ ಕರಾಳ. ನಿನ್ನ ಮಾತಿನ ಮೋಡಿಯಲ್ಲೇ ಮಾಡಿದೆ ಮರುಳ. ನನ್ನ ಸಂಸಾರದ ಸಾರಥಿಯಾದರೆ ನಾ ನಿರಾಳ. ನಿನ್ನಂತಹ ಭಾಗ್ಯದೇವತೆ ದಕ್ಕುವುದು ವಿರಳ. ಚಿನ್ನದ ತಾಳಿ ಕಟ್ಟಿ ಶೃಂಗರಿಸುವೆ ನಿನ್ನ ಕೊರಳ. ನಾವು ನಮ್ಮ ಹೆತ್ತವರಿಗೆ ನೀಡುವ 2 ಮಕ್ಕಳ. ಮನಿಮಾನ. ನ್ಯಾಯ ನೀತಿ ಸತ್ಯದಿಂದ ಮನಿ ಗಳಿಸಿರಿ. ದ್ರೋಹ ವಂಚನೆ ದರ್ಪದಿಂದ ಗಳಿಸದಿರಿ. ಒಂದು ವೇಳೆ ಇದು ಅನಾವರಣಗೊಂಡಾಗ ಮನಿ ಮಾನ ಹೋದರೂ ಹೋಗಬಹುದು ರೀ. ಮನಿ ಹೋದರೆ ಸಿಕ್ಕೀತು, ಮಾನ ಹೋದರೆ ಸಿಕ್ಕೀತೆ. ನೀವೇ ಯೋಚಿಸಿರಿ. ಶಾಂತಿ. ಮಾಲೀಕನ ನಿಯುಕ್ತಿಯಂತೆ ಸಾಗೋಣ. ಕೊಟ್ಟ ಮಾತಿಗೆ ತಪ್ಪದಂತೆ ಕಾರ್ಯಗೈಯೋಣ. ಶಾಂತಿ ನೆಮ್ಮದಿಗಾಗಿ ಪ್ರೀತಿ ಪಾತ್ರರಾಗೋಣ. ಪ್ರೀತಿ ಪ್ರೇಮ ಶಾಂತಿ ಬೆಳೆಯಲು ಸಹಕರಿಸೋಣ. ಮಾತೃಭಾಷೆ. ಅಂಗಡಿ ಮುಂಗಟ್ಟಿನ ಮಾಲೀಕರೇ ಕೇಳಿರಿ ಕೇಳಿರಿ. ತಮ್ಮ ಅಂಗಡಿಗಳ ಆಂಗ್ಲ ಭಾಷೆಯ ಫಲಕಗಳನ್ನು ಪರಿವರ್ತಿಸಿರಿ.
ಅವುಗಳನ್ನು ತಿದ್ದಿ ನಮ್ಮ ಕನ್ನಡ ಭಾಷೆಯಲ್ಲಿ ತರ್ಜುಮೆಗೊಳಿಸಿರಿ. ನಮ್ಮ ಭಾಷೆಯ ನೆಲ, ಜಲ, ವಾಯು ಇತ್ಯಾದಿಗಳನ್ನು ಕಾಪಾಡಿರಿ. ಕನ್ನಡವನ್ನು ತಿರಸ್ಕರಿಸಿದರೆ ಎತ್ತ ಮಾತೆಯನ್ನು ತಿರಸ್ಕರಿಸಿದಂತೆ ಇದ ಅರಿಯಿರಿ. ಸರ್ವರಿಗೂ ವಂದನೆಗಳು. ಈ ನನ್ನ ಕವನಗಳನ್ನು ಕೇಳಿದಿರಿ. ತಾವು ಇದನ್ನು ಸಬ್ಸ್ಕ್ರಿಯೇಟ್ ಮಾಡಿ ನನ್ನ ಈ ವೀಣಾಪಾಣಿ ಚಾನಲನ್ನು ತಾವು ಮೇಲಕ್ಕೆ ಎತ್ತರಕ್ಕೆ ಬೆಳೆಯುವಂತೆ ಸಹಕರಿಸಬೇಕೆಂದು ತಮ್ಮೆಲ್ಲರಲ್ಲಿಯೂ ವಿನಂತಿ. ಎಲ್ಲರಿಗೂ ವಂದನೆಗಳು.